ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಲಾಜಿಕ್. ಈ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ ಮೊದಲನೇ ಪಾಠ ಆಗಿರುವಂತಹ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆ ಈ ಪಾಠದ 10, 11, 12 ಪೇಜ್ ನಂಬರ್ 10ರಿಂದ 12ರವರೆಗೂ ನಾನು ಏನು ಮಾಡ್ತಿದ್ದೀನಿ, ಸಾಲ್ವ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಎಲ್ಲ ಪ್ರಶ್ನೆಗೂ ವಿವರಣಾತ್ಮಕ ಉತ್ತರವನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ನಿಖರ ಮತ್ತು ಅಂದಾಜು ಬೆಲೆಗಳು. ಓಕೆ, ಇಲ್ಲೊಂದು ಸಂಭಾಷಣೆಯನ್ನು ಕೊಟ್ಟಿದ್ದಾರೆ, ನೋಡೋಣ. 1,00,000 ಜನ ಪುಸ್ತಕ ಮೇಳಕ್ಕೆ ಭೇಟಿ ನೀಡಿದ್ದರು ಅಂತ ಇವನು ಹೇಳಿದರೆ, ಇವಳು ಅಷ್ಟೊಂದು ಜನ. ಇವ್ರು ಹೇಳ್ತಾರೆ, ನಾನು ಅಲ್ಲಿಗೆ ಹೋಗಿಲ್ಲದಿದ್ದರೆ ಅವರು ಅದನ್ನು 99,999 ಜನ ಕಳೆದ ವಾರ ಪುಸ್ತಕ ಮೇಳಕ್ಕೆ ಭೇಟಿ ನೀಡಿದ್ದರು ಎಂದು ಬರೆಯುತ್ತಿದ್ದರು. ಸೊ ಇದನ್ನು ಕೇಳಿದಾಗ ನಿಮ್ಗೇನು ಅನಿಸುತ್ತೆ? ಸೊ ಆ ಥರ ಬರೀತಿದ್ರ ಅವರು 99,999 ಅಂತ ಬರೀತಿದ್ರ, ಅಥವಾ 1,00,000 ಜನನೇ ಅಂತ ಬರೀತಿದ್ರಾ? ಸೊ ಈ ಥರದ ಮುಖ್ಯಾಂಶಗಳನ್ನು ನೀವು ನೋಡಿದ್ರಾ ಎಲ್ಲಾದರೂ? ಸೊ ಯಾವುದಾದ್ರೂ ಜಾತ್ರೆ, ಏನಾದರೂ ಉತ್ಸವದ ಏನಾದರೂ ಕೊಟ್ಟರೆ, ಅಥವಾ ಯಾವುದಾದ್ರೂ ಫಂಕ್ಷನಲ್ಲಿ ಏನಾದರೂ ಇದ್ದರೆ ಒಂದು ಎಲ್ಲ ಜನರನ್ನ ಎಣಿಸಿ ಇಷ್ಟೇ ಜನ ಬಂದಿದ್ರು ಅಂತ ಯಾವುದೇ ಕಾರಣಕ್ಕೂ ಎಲ್ಲೂ ಹೇಳೋದಿಲ್ಲ, ಹೌದಾ? ಸೊ 1,00,000 ಜನ ಭೇಟಿ ಕೊಟ್ಟರು, ಅಲ್ಲಿ ಸುಮಾರು 10,000 ಜನ ಸೇರಿದ್ರು ಅಂತ ಈ ರೀತಿ ಇರ್ತವೆ ಹೊರತು ಎಕ್ಸಾಕ್ಟ್ ನಂಬರ್ ಅಂದರೆ ನಿಖರವಾದ ಬೆಲೆನ ಅವರು ಹೇಳೋದಿಲ್ಲ. ಸೊ ಸಾಕಷ್ಟು ಬಾರಿ ನಿಖರವಾದ ಸಂಖ್ಯೆಗಳ ಅಗತ್ಯ ಇರೋದಿಲ್ಲ, ಹಾಗೂ ಒಂದು ಅಂದಾಜು ಸಂಖ್ಯೆ ಸಾಕಾಗುತ್ತದೆ. ಸೊ ಇಲ್ಲೂ ಕೂಡ ಹಾಗೆ ಆಗಿದೆ. 1,00,000 ಜನ ಪುಸ್ತಕ ಮೇಳಕ್ಕೆ ಬಂದಿದ್ದಾರೆ. ಇವನು ಹೋಗಲಿಲ್ಲ ಅಂದರೆ 99,999 ಅಂತ ಹೇಳಲ್ಲ, ಯಾಕಂದರೆ ಒಂದು ಅಂದಾಜು ಬೆಲೆನ, ಒಂದು ಸಂಖ್ಯೆನ ಹೇಳಿದ್ದಾರೆ. ಅದು 1,00,000ಕ್ಕೆ ಸಮೀಪನೂ ಇರ್ಬೋದು, ಅಥವಾ 1,00,000 ದಾಟಿ ಸಮೀಪ ದೊಡ್ಡದಾಗಿರೋ ಸಂಖ್ಯೆನೂ ಇರಬಹುದು. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 76,068. ಇದರ ಬದಲಾಗಿ ಜನಸಂಖ್ಯೆ ಸುಮಾರು 75,000 ಎಂಬುದು ಅದು ಅಷ್ಟು ದೊಡ್ಡ ಪ್ರಮಾಣ ಎಂಬ ಕಲ್ಪನೆಯನ್ನು ನೀಡುತ್ತೆ. ಇಲ್ಲಿ ಸರಿಯಾಗಿ ನಾವು ಇಷ್ಟೇ ಜನ ಇದ್ದಾರೆ ಅಂತ ಹೇಳೋದ್ರಕ್ಕಿಂತ ಅದರ ಹತ್ತಿರವಾಗಿರುವಂಥ ಸಂಖ್ಯೆನ ನಾವು ಅಂದಾಜು ಮಾಡಿ, ಒಂದು ರೌಂಡ್ ಅಪ್ ಮಾಡಿ ನಾವು ಉತ್ತರವನ್ನು ನೀಡಬಹುದು. ಸೊ ಇಲ್ಲಿ ನಿಖರವಾದ ಬೆಲೆನೇ ಹೇಳಬೇಕು ಅಂತಿಲ್ಲ, ಅಂದಾಜು ಬೆಲೆಯನ್ನು ಹೇಳಿದರೆ ಅದು ಎಷ್ಟು ದೊಡ್ಡ ಪ್ರಮಾಣ ಇದೆ ಅಥವಾ ಸಣ್ಣ ಪ್ರಮಾಣ ಇದೆನಾ ಅಂತ ಹೇಳಿ ನಾವು ಕಲ್ಪನೆಯನ್ನು ನಮಗದು ಕೊಡುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ತಂದೆ ಹೇಳ್ತಾನೆ, ಬಪ್ಪಿ, ತೂಫಾನ್ ಎಕ್ಸ್ಪ್ರೆಸ್ ಸಕಾಲದಲ್ಲಿ ಬರುತ್ತಿದೆಯಾ, ಕರೆ ಮಾಡಿ ತಿಳಿದುಕೋ. ಅಂದರೆ ಅವ್ರ ಟ್ರೈನ್ ಬಗ್ಗೆ ಕರೆಕ್ಟ್ ಟೈಮಿಗೆ ಬರ್ತಿದೆನಾ, ಕಾಲ್ ಮಾಡಿ ಕೇಳು ಅಂತ ಕೇಳಿದಾಗ ಇವನು ನೋಡಿ, ಇಲ್ಲೊಂದಿಷ್ಟು ನಂಬರ್ಸ್ ಇದ್ದಾವೆ. ಪೊಲೀಸಿಗೆ ಕಾಲ್ ಮಾಡಬೇಕಂದ್ರೆ 100 ಅಥವಾ 112, ಅಗ್ನಿಗೆ 101, ಆ್ಯಂಬುಲೆನ್ಸ್ಗೆ 102, ಪ್ರಕೃತಿ ವಿಕೋಪ ನಿರ್ವಹಣೆ ಸೇವೆಗಳು 108, ರಾಷ್ಟ್ರೀಯ ತುರ್ತು ಸಂಖ್ಯೆಗೆ 112, ರೈಲ್ವೆ ವಿಚಾರಣೆ 139. ಅವ್ನು ಮಾಡಬೇಕಾಗಿರೋ ಕಾಲ್ ಯಾರಿಗೆ? ರೈಲ್ವೆ ವಿಚಾರಣೆ. ಸೊ 139ಕ್ಕೆ ಮಾಡಬೇಕು. ಬಟ್ ಇಲ್ಲೇನಾಗಿದೆ, ಪೊಲೀಸರು ಬಂದಿದ್ದಾರೆ. ಸೊ ಅವಾಗ ತಂದೆ ಹೇಳ್ತಾರೆ, ಯಾವ ಸಂಖ್ಯೆಗೆ ನೀನು ಕರೆ ಮಾಡಿದೆ? ಅದಕ್ಕೆ ಅವನು ಹೇಳ್ತಾನೆ, ನಾನು ರೌಂಡ್ ಅಪ್ ಮಾಡಿದ ಸಮೀಪದ ಸಂಖ್ಯೆಗೆ ಕರೆ ಮಾಡಿದೆ. ಸಮರ್ಥ ಜನರು ಪೂರ್ಣವಾದ ಸಂಖ್ಯೆಗಳೊಂದಿಗೆ ವ್ಯವಹರಿಸುತ್ತಾರೆ ಎಂದು ನಮ್ಮ ಶಿಕ್ಷಕರು ಹೇಳಿದ್ದರು. ಸೊ ಅಂದರೆ ಏನು, ರೌಂಡ್ ಅಪ್ ಮಾಡಿ ಒಂದೇನೋ ನಂಬರ್ ಹೇಳಬೇಕು, ಎಲ್ಲ ಟೈಮಲ್ಲೂ ನಿಖರವಾದ ಬೆಲೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಇವನು 139ನ ರೌಂಡ್ ಅಪ್ ಮಾಡಿ ಪೊಲೀಸ್ ಸಂಖ್ಯೆ ಅಂದರೆ 100 ಸಂಖ್ಯೆಗೆ ಅವನು ಕಾಲ್ ಮಾಡಿದಾಗ ಅಲ್ಲಿ ಅವರು ಪೊಲೀಸರು ಭೇಟಿ ಕೊಟ್ಟರು. ಒಂದು ಸಂಖ್ಯೆಯನ್ನು ಸಮೀಪದ ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸುವ ಸನ್ನಿವೇಶಗಳಿರುತ್ತೆ. ಸೊ ಇಲ್ಲಿ ಏನಾಗಿದೆ, ರೌಂಡ್ ಅಪ್ ಅನ್ನೋ ಒಂದು ವಿಚಾರ ಬಂತು, ಹೌದಾ? ಒಂದು ಸಂಖ್ಯೆನ ಒಂದಿಷ್ಟು ಸನ್ನಿವೇಶಗಳಲ್ಲಿ ಒಂದು ಸಂಖ್ಯೆನ ನಿಖರವಾಗಿ ಹೇಳೋ ಬದಲು ರೌಂಡ್ ಅಪ್ ಮಾಡಿ ನಾವು ಹೇಳ್ತೀವಿ, ಅಂದರೆ ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸ್ತೀವಿ. ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಅಂದಾಜು ಸಂಖ್ಯೆಯು ನಿಜವಾದ ಸಂಖ್ಯೆಗಿಂತ ಹೆಚ್ಚಾಗಿದ್ದಾಗ ಅದನ್ನು ಸಮೀಪದ ದೊಡ್ಡ ಸಂಖ್ಯೆಯಾಗಿ ವ್ಯಕ್ತಪಡಿಸುತ್ತೇವೆ. ಉದಾಹರಣೆಗೆ, ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಿಬ್ಬಂದಿಯನ್ನು ಒಳಗೊಂಡಂತೆ 732 ಜನರು ಇದ್ದಾರೆ. ಪ್ರಾಂಶುಪಾಲರು 700 ಬದಲಾಗಿ 750 ಸಿಹಿ ತಿಂಡಿಗಳನ್ನು ತರಲು ಹೇಳಬಹುದು. ಸೊ ಇಲ್ಲೊಂದು ಫಂಕ್ಷನ್ನಿಗೆ ಅವ್ರು ಟೋಟಲ್ ಎಷ್ಟಿದಾರಲ್ಲಿ 732 ಜನರಿದ್ದಾರೆ. ಅವ್ರ ಫಂಕ್ಷನ್ನಿಗೆ ಒಂದು ಸ್ವೀಟ್ಸನ್ನ ತರಿಸ್ಬೇಕು ಅಂದರೆ 700 ಸ್ವೀಟ್ನ ತರಕ್ಕೆ ಹೇಳೋಕ್ಕಾಗಲ್ಲ. 750 ಹೇಳಬೇಕು ಅಥವಾ 740 ಹೇಳ್ಬೋದು. ಯಾಕಂದರೆ ಒಂದು ಹೆಚ್ಚಾಗಿದ್ದರೆ, ಸಿಹಿ ತಿಂಡಿಗಳು ಹೆಚ್ಚಾಗಿದ್ದರೆ ಯಾರಾದರೂ ಎಕ್ಸ್ಟ್ರಾ ಬಂದರೂ ನಾವೇನು ಮಾಡ್ಬೋದು, ಕೊಡ್ಬೋದು. ಈಗ 700 ಹಾಕಿದರೆ ಮೇಲಿನ 32 ಜನರಿಗೆ ಸಿಗೋದಿಲ್ಲ. ಸೊ ಈ ಒಂದು ಸನ್ನಿವೇಶದಲ್ಲಿ ನಾವೇನು ಮಾಡಿದ್ವಿ ಅಂದರೆ
ಈ ಒಂದು ಸಂಖ್ಯೆನ ಇದರ ಸಮೀಪದ ದೊಡ್ಡ ಸಂಖ್ಯೆಗೆ ನಾವೇನು ಮಾಡಿದ್ವಿ, ಮಾರ್ಪಾಡು ಮಾಡಿ 750 ಅಂತ ಹೇಳಿದ್ವಿ. ದೊಡ್ಡ ಸಂಖ್ಯೆ ಆಯಿತಾ. ಹಾಗಾಗಿ ಈ ಸಂಖ್ಯೆಯನ್ನು ರೌಂಡ್ ಅಪ್ ಮಾಡಿದ್ವಿ. ರೌಂಡ್ ಅಪ್ ಅಂತಂದರೆ ಮೇಲೆ ಕಳಿಸೋದು, ದೊಡ್ಡ ಸಂಖ್ಯೆನ ತರೋದು. ಈ ಒಂದು ಸಂಖ್ಯೆಗಿಂತ ಹೆಚ್ಚಾಗಿರೋ ಸಂಖ್ಯೆಯನ್ನು ಮಾಡೋದು ಸಮೀಪದ ದೊಡ್ಡ ಸಂಖ್ಯೆಗೆ. ನೆಕ್ಸ್ಟ್ ನೋಡೋಣ. ಒಂದು ಸಂಖ್ಯೆಯನ್ನು ಸಮೀಪದ ಚಿಕ್ಕ ಸಂಖ್ಯೆಯಾಗಿ ಮಾರ್ಪಡಿಸುವ ಸನ್ನಿವೇಶಗಳಿರುತ್ತೆ. ಅಂದರೆ ಅಂದಾಜು ಸಂಖ್ಯೆಯು ನಿಜವಾದ ಸಂಖ್ಯೆಗಿಂತ ಕಡಿಮೆ ಇದ್ದಾಗ ಅದನ್ನು ಸಮೀಪದ ಚಿಕ್ಕ ಸಂಖ್ಯೆಯಾಗಿ ವ್ಯಕ್ತಪಡಿಸುತ್ತೇವೆ. ಒಂದು ಸಂಖ್ಯೆ, ಈಗ ನೋಡೋಣ ಇಲ್ಲಿ ಉದಾಹರಣೆಗೆ, ಒಂದು ವಸ್ತುವಿನ ಬೆಲೆ 740 ಇದ್ದಾಗ ಅದನ್ನು ಅಂಗಡಿಯವನು ಅದರ ಬೆಲೆ ಅಂದಾಜು ಬೆಲೆ 500 ರೂಪಾಯಿ ಎಂದು ಹೇಳುವುದರ ಬದಲಾಗಿ 450 ಅಂತ ಹೇಳ್ತಾನೆ. ಈಗ ಅದರ ನಿಖರವಾದ ಬೆಲೆ ಎಷ್ಟು? 770. ಅವನು ಅದನ್ನು ಹೆಚ್ಚಾಗಿ ದೊಡ್ಡ ಸಂಖ್ಯೆಯಾಗಿ ಹೇಳಿದಾಗ ಆ ಒಂದು ವಸ್ತುವಿನ ಬೆಲೆ ಹೆಚ್ಚು ಅಂತ ಅನಿಸುತ್ತೆ. ಅವನೇನು ಮಾಡ್ತಾನೆ, ಅದಕ್ಕೆ ಸಮೀಪ ಇರೋವಂಥ ಕಡಿಮೆ ಸಂಖ್ಯೆಯಾಗಿ ಹೇಳ್ತಾನೆ, 450 ಅಂತ ಹೇಳ್ತಾನೆ ಇದ್ರ ಬದಲು. ಅವಾಗೇನಾಗುತ್ತೆ, ಈ ಸಂಖ್ಯೆ, ಈ ನಿಜವಾದ ಅಂದಾಜು ಬೆಲೆ ಏನೈತಲ್ಲ ಸಂಖ್ಯೆಗಿಂತ ಚಿಕ್ಕದಾಗಿ ಬರುತ್ತೆ. ಕಡಿಮೆ ಇದ್ದಾಗ ಇದನ್ನು ರೌಂಡ್ ಡೌನ್ ಅಥವಾ ಚಿಕ್ಕ ಸಂಖ್ಯೆಯಾಗಿ ಮಾರ್ಪಡಿಕೆ ಆಗಿದೆ ಅಂತ ಹೇಳಿ ಕರಿತೀವಿ. ನಿಜವಾದ ಸಂಖ್ಯೆಗಿಂತ ಅಂದಾಜು ಬೆಲೆ ಹೆಚ್ಚಾದರೆ ಅದು ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸುವುದು ರೌಂಡ್ ಅಪ್ ಅಂತ ಕರಿತೀವಿ. ನಿಜವಾದ ಸಂಖ್ಯೆಗಿಂತ ಅಂದಾಜು ಬೆಲೆ ಕಡಿಮೆ ಆಯ್ತಂದರೆ ರೌಂಡ್ ಡೌನ್, ಚಿಕ್ಕ ಸಂಖ್ಯೆಯಾಗಿ ಮಾರ್ಪಾಡು ಆಗಿದೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡೋಣ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ. ಹಾಗಿದ್ರೆ ದೊಡ್ಡ ಸಂಖ್ಯೆಗೆ ಸಮೀಪವಾಗಿ, ಬಿ ಚಿಕ್ಕ ಸಂಖ್ಯೆಗೆ ಸಮೀಪವಾಗಿ, ಸಿ ದೊಡ್ಡ ಅಥವಾ ಚಿಕ್ಕ ಸಂಖ್ಯೆಗೆ ಸಮೀಪವಾಗಿ ಅಂದಾಜಿಸುವುದು ಸರಿ, ಮತ್ತು ಡಿ ನಿಖರವಾದ ಸಂಖ್ಯೆಗಳು ಯಾವಾಗ ಅಗತ್ಯ ಎಂಬುದಕ್ಕೆ ಕೆಲವು ಸನ್ನಿವೇಶಗಳನ್ನು ಆಲೋಚಿಸಿ ಮತ್ತು ಹಂಚಿಕೊಳ್ಳಿ. ಅಂದರೆ ಒಂದಿಷ್ಟು ಸನ್ನಿವೇಶದಲ್ಲಿ ನಾವು ಒಂದು ಸಂಖ್ಯೆಯನ್ನು ದೊಡ್ಡದಾಗಿ ಹೇಳ್ತೀವಿ, ದೊಡ್ಡ ಸಂಖ್ಯೆಗೆ ಸಮೀಪ ಮಾಡ್ತೀವಿ. ಒಂದಿಷ್ಟು ಸನ್ನಿವೇಶದಲ್ಲಿ ಚಿಕ್ಕ ಸಂಖ್ಯೆಗೆ ಸಮೀಪವಾಗಿ ಹೇಳ್ತೀವಿ. ಇನ್ನೊಂದಿಷ್ಟು ಸನ್ನಿವೇಶದಲ್ಲಿ ದೊಡ್ಡದಾಗಿ ಹೇಳಿದ್ರೂ ನಡೆಯುತ್ತೆ, ಚಿಕ್ಕ ಸಂಖ್ಯೆಯಾಗಿ ಅಂದಾಜಿಸಿದ್ರೂ ನಡೆಯುತ್ತೆ. ಹಾಗೆ ಇನ್ನೊಂದಿಷ್ಟು ಸನ್ನಿವೇಶದಲ್ಲಿ ಕರೆಕ್ಟಾಗಿರುವಂಥ ನಂಬರನ್ನೇ ಕೊಡಬೇಕಾಗತ್ತೆ ನಾವು. ಆ ರೀತಿ ಸನ್ನಿವೇಶಗಳನ್ನ ನೀವು ಹೇಳಿ ಅಂತ ಹೇಳಿದ್ರೆ, ಫಸ್ಟ್ ನೋಡೋಣ. ದೊಡ್ಡ ಸಂಖ್ಯೆಗೆ ಸಮೀಪವಾಗಿ ಯಾವಾಗ ಹೇಳಬಹುದು? ಒಂದು ಶಾಲೆಗೆ 246 ಪುಸ್ತಕಗಳು ಬೇಕಿರುತ್ತೆ. ಪ್ರಾಂಶುಪಾಲರು ಅದನ್ನು ದೊಡ್ಡ ಸಂಖ್ಯೆಗೆ ಸಮೀಪಿಸಿ 250 ಪುಸ್ತಕಗಳನ್ನು ತರಲು ಹೇಳಬಹುದು. ಯಾಕೆ? ಅಕಸ್ಮಾತ್ ಕರೆಕ್ಟಾಗಿ ಅವನು 246 ಪುಸ್ತಕಗಳನ್ನು ಹೇಳಿದ್ರೆ ಅದರಲ್ಲಿ ಒಂದಿಷ್ಟು ಡ್ಯಾಮೇಜ್ ಆಗಿರಬಹುದು, ಓಕೆನಾ? ಸೊ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿರೋದು ಪುಸ್ತಕದಲ್ಲಿ, ಒಂದು 4 ಹೆಚ್ಚಿಗೆ ಹೇಳಿದ್ರೆ ಅಲ್ಲೇನೋ ಡ್ಯಾಮೇಜ್ ಆಗಿದ್ರೆ ಅಲ್ಲಿಗೆ ಮಾರ್ಪಾಡು ಮಾಡ್ಬೋದು. ಅದೇ ಅವರು 240 200 ಅಂತಂದು ಹೇಳಿ ಕಮ್ಮಿ ಸಂಖ್ಯೆಗೆ ಸಮೀಪವಾಗಿ ಹೇಳಿದ್ರೆ ಮೇಲಿನ ಜನರಿಗೆ ಪುಸ್ತಕಗಳು ಸಿಗೋದಿಲ್ಲ. ಹಾಗಾಗಿ ಈ ರೀತಿ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಒಂದು ದೊಡ್ಡ ಸಂಖ್ಯೆಗೆ ಸಮೀಪವಾಗಿ ಹೇಳಬೇಕಾಗತ್ತೆ. ಹಾಗೆ ಇನ್ನೊಂದು ಸನ್ನಿವೇಶ ಹೇಳಬೇಕಂದ್ರೆ, ಒಂದು ರಸ್ತೆಯಲ್ಲಿ ಒಂದು ಗಾಡಿ ಒಂದು ಸ್ಪೀಡ್ ಲಿಮಿಟ್ ಈಗ 62 km/h ಇರುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಅವರು ಗಾಡಿಯನ್ನು 60 km/h ಅಂದರೆ ಇದು ಕಡಿಮೆ ಸಂಖ್ಯೆಗೆ ಸಮೀಪವಾಗಿ ಹೇಳ್ಬೋದು. ಇನ್ನೊಂದು ಸನ್ನಿವೇಶ ಹೇಳ್ಬೋದು, ಇದೊಂದು ಬಿಟ್ಟರೆ ಅಂತಂದರೆ, ಈಗ ಒಂದು ಹಾಲಲ್ಲಿ 900 ಜನ ಒಂದು ಫಂಕ್ಷನಿಗೆ ಬಂದಿದ್ದಾರೆ ಅಂದರೆ, ಅಲ್ಲಿ 900 ಜನ ಫಂಕ್ಷನ್ ಇರುವಂಥದ್ದೊಂದು ಇತ್ತಂದರೆ ಅಲ್ಲಿ 1000 ಚೇರ್ಸನ್ನು ಅವ್ರು ಏನು ಮಾಡ್ಬೋದು, ಅರೇಂಜ್ ಮಾಡ್ಬೋದು. ಯಾಕಂದರೆ ಇನ್ನೂ ಹೆಚ್ಚಾಗಿರುವಂಥ ಜನ ಬಂದರೆ ಅಲ್ಲೇನಾಗ್ಬೋದು, ಆ ಹಾಲಲ್ಲಿ ಅಡ್ಜಸ್ಟ್ ಆಗ್ಬೋದು. ಕಡಿಮೆ ಚೇರ್ಸ್ ಆಯ್ತಂದರೆ ಜನರಿಗೆ ಕೂತ್ಕೊಳ್ಳೋಕ್ಕೆ ಚೇರ್ಸ್ ಇರೋದಿಲ್ಲ. ಈ ಥರದ ಒಂದು ಸನ್ನಿವೇಶ ಆಗಿರ್ಬೋದು. ನೆಕ್ಸ್ಟ್ ಬಿ ಚಿಕ್ಕ ಸಂಖ್ಯೆಗೆ ಸಮೀಪವಾಗಿ ಯಾವಾಗ ಹೇಳ್ಬೋದು ನಾವು? ಈಗ ಸಮಯವನ್ನು ಸರಳವಾಗಿ ಹೇಳಲು ಸಮೀಪದ ಕಡಿಮೆ ಗಂಟೆಗೆ ನಾವು ಹೇಳ್ತೀವಿ. ಟೈಮ್ ಎಷ್ಟಾಯಿತು ಅಂತ ಹೇಳಿದಾಗ 2:52 ಅಂತ ಆಗಿರುತ್ತೆ ನಿಜವಾದ ಸಮಯ. ಅದನ್ನು ನಾವು 2:50 ಅಂತ ಹೇಳ್ಬೋದು, ಓಕೆನಾ? 3 ಗಂಟೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಆಗಿರುತ್ತೆ. ಸೊ ಅಲ್ಲಿ 2:50 ಅಂತ ಹೇಳ್ಬೋದು ಈ ರೀತಿ. ಹಾಗೆ ನಾನೊಂದು ರೋಡಿಂದ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ ಆಗಲೇ. ಒಂದು ಗಾಡಿ ಒಂದು ಸ್ಪೀಡ್ ಲಿಮಿಟ್ ಅದನ್ನು ಹಾಕಿರ್ತಾರಲ್ಲಿ 65 km/h ನೀವು ಹೊಡಿಬೇಕು ಅಂತ ಹೇಳಿ. ಬಟ್ ಗಾಡಿ ಓಡಿಸೋದು ನಾವು 60 km/h ಓಡಿಸ್ತಿದ್ರೆ, ಅಂದರೆ ರೌಂಡಪ್ ಮಾಡಿಸಿದ್ರೆ ನಾವು ಸೇಫಾಗಿ ಡ್ರೈವ್ ಮಾಡ್ಬೋದು. 60 km/h ಓಡಿಸಿ ಅಂತ ಹೇಳಬಹುದು. ಸೊ ನೆಕ್ಸ್ಟ್ ಸಿ
ದೊಡ್ಡ ಅಥವಾ ಚಿಕ್ಕ ಸಂಖ್ಯೆಗೆ ಸಮೀಪವಾಗಿ ಅಂದಾಜಿಸುವುದು ಸರಿ. ಅಂದರೆ ಒಂದು ಸನ್ನಿವೇಶದಲ್ಲಿ ಒಂದು ನಂಬರನ್ನು ಅದರ ದೊಡ್ಡ ಸಂಖ್ಯೆಗೂ ಸಮೀಪ ಮಾಡಿ ಹೇಳ್ಬೋದು, ಅಥವಾ ಚಿಕ್ಕ ಸಂಖ್ಯೆಗೆ ಸಮೀಪ ಮಾಡಿ ಹೇಳಿದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ಒಂದು ಸಮಾರಂಭದಲ್ಲಿ 2347 ಜನ ಸೇರಿರ್ತಾರೆ. ನಾವು ಅದನ್ನು ಸಂದರ್ಭಕ್ಕೆ ಅನುಗುಣವಾಗಿ 2300 ಜನ ಬಂದಿದ್ದಾರೆ ಅಥವಾ 2400 ಜನ ಅಂತಂದು ಹೇಳ್ಬೋದು. ಕಡಿಮೆನಾದರೂ ಮಾಡ್ಬೋದು, ಹೆಚ್ಚಿಗೆನಾದರೂ ಹೇಳಿದರೂ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಸಂದರ್ಭ, ಒಂದು ನಗರವು ಇನ್ನೊಂದು ನಗರದಿಂದ 206 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅದನ್ನು ನಾವು ನಗರದ ದೂರ ಒಂದು ಡಿಸ್ಟೆನ್ಸನ್ನು 200 ಕಿಲೋಮೀಟರ್ ಇದೆ ಅಥವಾ 210 ಕಿಲೋಮೀಟರ್ ಇದೆ ಅಂತ ಹೇಳ್ಬೋದು. ಇದು ಜಾಸ್ತಿ ಹೇಳಿದ್ರೂ ಏನು ತಪ್ಪಾಗಲ್ಲ, ಕಡಿಮೆ ಹೇಳಿದ್ರೂ ಏನು ತಪ್ಪಾಗೋದಿಲ್ಲ. ಸೊ ಈ ರೀತಿಯಾಗಿರುವಂಥ ಒಂದಿಷ್ಟು ಸಂದರ್ಭ. ನೆಕ್ಸ್ಟ್ ಡಿ, ನಿಖರವಾದ ಸಂಖ್ಯೆಗಳು ಯಾವಾಗ ಅಗತ್ಯ. ಒಂದಿಷ್ಟು ಸಂದರ್ಭದಲ್ಲಿ ನಾವು ನಿಖರವಾಗಿಯೇ ಹೇಳಬೇಕಾಗತ್ತೆ. ಈಗ ಫೋನ್ ನಂಬರ್ ಒಂದು ಎಕ್ಸಾಂಪಲ್ ಆಗಲೇ ನೋಡಿದ್ವಿ. ಈಗ ರಾಷ್ಟ್ರೀಯ ತುರ್ತು ಸಂಖ್ಯೆ 112 ಇದೆ. ಈಗ ಕರೆ ಮಾಡಲು ನಾವು ದೊಡ್ಡ ಅಥವಾ ಸಣ್ಣ ಸಂಖ್ಯೆ ಸಮೀಪಕ್ಕೆ ಅಂದಾಜಿಸಿ, ಅಂದರೆ 110ಕ್ಕೆ ಕಾಲ್ ಮಾಡೋಕ್ಕೋಗಲ್ಲ, 120ಕ್ಕೂ ಕಾಲ್ ಮಾಡೋಕ್ಕಾಗಲ್ಲ, ನಾವು 112 ಸಂಖ್ಯೆಗೆ ಕಾಲ್ ಮಾಡಬೇಕು. ಸೊ ಕರೆ ಮಾಡಿದರೆ ನಾವು ಅಂದಾಜಿಸಿ ಕರೆ ಮಾಡಿದ್ರೆ ಸಂಪರ್ಕ ಹೊಂದೋದಿಲ್ಲ, ಅಂದರೆ ಕಾಲ್ ಕನೆಕ್ಟ್ ಆಗೋದಿಲ್ಲ. ಇಲ್ಲಿ ನಿಖರವಾದ ಸಂಖ್ಯೆಯನ್ನೇ ತಗೋಬೇಕಾಗತ್ತೆ. ಸೊ ನೆಕ್ಸ್ಟ್ ಒಂದು ಸಂದರ್ಭ ಅಂದರೆ, ಈ ಗಣಿತ ಪುಸ್ತಕದಲ್ಲಿ ನಿಖರ ಮತ್ತು ಅಂದಾಜು ಬೆಲೆ ಎಂಬ ವಿಷಯ ಪುಟ ಸಂಖ್ಯೆ ಯಾವ ಪೇಜ್ ನಂಬರ್ನಲ್ಲಿದೆ? 10ರಲ್ಲಿದೆ. ಆದರೆ ನಾವು ಪುಟ ಸಂಖ್ಯೆ ದೊಡ್ಡ ಸಂಖ್ಯೆ ಅಂದಾಜಿಸಿ ಅಂದರೆ 5 ಪೇಜ್ ಇದೆ, 11ನೇ ಪೇಜ್ನಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಆ ಒಂದು ವಿಷಯ ಯಾವ ಪುಟದಲ್ಲಿದೆ ಅದೇ ಒಂದು ಪುಟದ ಸಂಖ್ಯೆನ ನಾವು ಹೇಳಬೇಕಾಗುತ್ತೆ. ಇಲ್ಲಿ ನಿಖರವಾದ ಸಂಖ್ಯೆಯನ್ನೇ ತಿಳಿಸ್ಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಟಾಪಿಕ್, ಅತಿ ಹತ್ತಿರದ ನೆರೆಹೊರೆಯವರು. ಓಕೆ, ದೊಡ್ಡ ಸಂಖ್ಯೆಗಳಿದ್ದಾಗ ಅತಿ ಸಮೀಪದ 1000, ಲಕ್ಷ ಅಥವಾ ಕೋಟಿಗಳ ಬಗ್ಗೆ ತಿಳಿಯುವುದು ಉಪಯುಕ್ತವಾಗುತ್ತದೆ. ಉದಾಹರಣೆ, 6,72,82,85,182 ಸಂಖ್ಯೆಗೆ ಅತಿ ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಮುಂದಿನ ಕೋಷ್ಟಕದಲ್ಲಿ ತೋರಿಸಿದೆ. ಈ ರೀತಿಯಾಗಿರುವಂತಹ ದೊಡ್ಡ ಸಂಖ್ಯೆಗಳನ್ನು ನಾವು ಎಕ್ಸಾಕ್ಟಾಗಿ ನಿಖರವಾಗಿ ಹೇಳೋ ಬದಲು ಅದರ ಸಮೀಪದ ಸ್ಥಾನಕ್ಕೆ ನಾವು ಅಂದಾಜಿಸಿ, ಅಂದರೆ 1000 ಸ್ಥಾನಕ್ಕೋ 10,000 ಸ್ಥಾನಕ್ಕೆ, ಕೋಟಿ, ಲಕ್ಷ ಈ ಥರ ಸ್ಥಾನಕ್ಕೆ ಅಂದಾಜಿಸಿ ನಾವು ಹೇಳಬಹುದು. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸಮೀಪದ 1000 ಸ್ಥಾನಕ್ಕೆ. ಸೊ ಇಲ್ಲೊಂದು ನಂಬರನ್ನು ತೋರಿಸಿದ್ದಾರೆ. ಈ ನಂಬರನ್ನು ಮೊದಲಿಗೆ ಅವರು 1000 ಸ್ಥಾನಕ್ಕೆ ಅಂದಾಜಿಸಿದ್ದಾರೆ. ಇಲ್ಲಿ 1000 ಸ್ಥಾನದಲ್ಲಿ ಯಾವ ನಂಬರ್ ಇದೆ? 5 ಇದೆ, ಹೌದಾ? ಇದನ್ನು ಯಾವ ರೀತಿ ಮಾಡಬೇಕಂದ್ರೆ, ಇಲ್ಲಿ 1000 ಸ್ಥಾನ ಅಂತ ಫಸ್ಟ್ ಕೇಳಿದ್ದಾರೆ. ಇಲ್ಲಿ 1000 ಸ್ಥಾನ ಯಾವುದು? 5. ಇದರ ಬಲಭಾಗದಲ್ಲಿ ಯಾವ ನಂಬರ್ ಇದೆ? 1. ಸೊ ಇಲ್ಲಿ ಯಾವ ಸ್ಥಾನವನ್ನು ಅಂದಾಜಿಸ್ತಿರ್ತೀವೋ ಅದರ ಬಲಭಾಗದಲ್ಲಿ 0, 1, 2, 3, 4 ಇದ್ದರೆ ಈ ಸ್ಥಾನದಲ್ಲಿ ನಾವು ಯಾವುದೇ ಒಂದು ಬದಲಾವಣೆ ಮಾಡೋ ಹಾಗಿಲ್ಲ. ಅದೇ 5, 6, 7, 8, 9 ಇತ್ತಂದರೆ ಈ ಸಂಖ್ಯೆಗೆ ನಾವು ಯಾವ ಸ್ಥಾನ ಅಂದಾಜು ಮಾಡ್ತಿರ್ತೀವಲ್ಲ ಆ ಸಂಖ್ಯೆಗೆ ನಾವು +1 ಮಾಡಬೇಕಾಗತ್ತೆ. ಓಕೆನಾ? ಇಲ್ಲಿ +1 ಮಾಡಿ ಮುಂದಿನ 3 ಸಂಖ್ಯೆಗಳನ್ನು 0, 0, 0 ಅಂತ ಬರ್ಕೋಬೇಕು. ಸೊ ಈಗ ಬಿಡಿ 10, 100, 0 ಆಯಿತು. ಈಗ 1000 ಸ್ಥಾನದಲ್ಲಿ +1 ಮಾಡಿದಾಗ 6 ಅಂತ ಬಂತು. ಇಲ್ಲಿ ಸಣ್ಣ ಸಂಖ್ಯೆ ಇದೆ ಅಲ್ವಾ? ಸಣ್ಣ ಸಂಖ್ಯೆ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಸಂಖ್ಯೆನ ನಾವು ಆ್ಯಡ್ ಮಾಡೋ ಹಾಗಿಲ್ಲ. ಓಕೆನಾ? ಸೊ ಇಲ್ಲಿ 5 ಇದೆ ಅಂದರೆ ಇಲ್ಲಿ 5ಅನ್ನೇ ಬರಿಬೇಕು. ನೆಕ್ಸ್ಟ್ 8, ಅದಾದಮೇಲೆ 2, 7, 6 ಮುಂದಿನ ಸಂಖ್ಯೆಗಳ ಸೇಮ್ ಅದೇ ಥರನೇ ಬರ್ಕೋಬೇಕು. ಇದು 1000 ಸ್ಥಾನಕ್ಕೆ ಅಂದಾಜು ಮಾಡಿದಾಗ. ಅದೇ ಈಗ ನೆಕ್ಸ್ಟ್ ಅವ್ರು ಏನು ಕೇಳಿದ್ದಾರೆ ಅಂತಂದರೆ, ಇಲ್ಲಿ ಸಮೀಪದ 10,000 ಸ್ಥಾನ ಅದನ್ನು ನೋಡೋಣ. ಈಗ ಇಲ್ಲಿ 10,000 ಸ್ಥಾನದಲ್ಲಿ ಯಾವ ನಂಬರ್ ಇದೆ ಅಂದಾಗ 8 ಇದೆ. ಇದರ ಬಲಭಾಗದಲ್ಲಿ ಯಾವ ನಂಬರ್ ಇದೆ? 5 ಇದೆ. ಹಾಗಾದರೆ ಈ ಸ್ಥಾನಕ್ಕೆ ನಾವು +1 ಮಾಡಬೇಕಾ? ಮಾಡಬೇಕು. ಯಾಕಂದರೆ ಇದು 4ಕ್ಕಿಂತ ದೊಡ್ಡ ಸಂಖ್ಯೆ. 5, 6, 7, 8, 9 ಈ ಸ್ಥಾನಗಳಲ್ಲಿ ಇದ್ದರೆ +1 ಮಾಡಬೇಕು. ಉಳಿದ ಸ್ಥಾನಗಳನ್ನೆಲ್ಲ 0 ಮಾಡಬೇಕು. ಬಿಡಿ 10, 100, 1000ದಲ್ಲೂ 0 ಆಗುತ್ತೆ. ಸೊ ಇಲ್ಲಿ 8ಕ್ಕೆ 1 ಕೂಡಿಸಿದ್ರೆ 9. ಉಳಿದ ಸಂಖ್ಯೆಗಳನ್ನು ಅದೇ ರೀತಿಯಾಗಿ ಬರ್ಕೋಬೇಕು. ಸೊ ಇವಾಗ 6,72,000
6,72,90,000 ಅಂತ ಬರುತ್ತೆ. ಈಗ ನೆಕ್ಸ್ಟ್ ಯಾವುದಿದೆ, ಸಮೀಪದ ಲಕ್ಷ. ಸೊ ಈಗ ಸಮೀಪದ ಲಕ್ಷನ ನೋಡೋಣ. ಇಲ್ಲಿ ಲಕ್ಷ ಸ್ಥಾನದಲ್ಲಿ ಯಾವುದಿದೆ, 2. ಇದರ ಬಲಭಾಗದಲ್ಲಿ ಯಾವ ನಂಬರ್ ಇದೆ, 8. ಹಾಗಿದ್ರೆ ಲಕ್ಷ ಸ್ಥಾನಕ್ಕೆ 1 ಸೇರಿಸ್ಬೇಕಾ? ಹೌದು, ಸೇರಿಸ್ಬೇಕು. ಯಾಕಂದರೆ ಇಲ್ಲಿ ಇದು 8 ಇದೆ, ಹೌದಾ? ಸೊ ಅವಾಗ ಇಲ್ಲಿ ಸೇರಿಸಿದಾಗ 6, 7, ಇದಕ್ಕೆ 1 ಸೇರಿಸಿದ್ರೆ 3, ಉಳಿದ ಎಲ್ಲ ಸ್ಥಾನಗಳನ್ನು 0, 0, 0, 0 ಮಾಡಬೇಕು. ಸೊ ಇಲ್ಲಿ ಯಾವಾಗ ನಾವು 1 ಸೇರಿಸ್ಬೇಕು ಅಂದರೆ ಈ ಪಕ್ಕದಲ್ಲಿರುವಂಥ ಸಂಖ್ಯೆಗಳು 4ಕ್ಕಿಂತ ದೊಡ್ಡದಾಗಿರಬೇಕು. ಅಂದರೆ 5, 6, 7, 8, 9 ಈ ಸಂಖ್ಯೆಗಳಿದ್ದರೆ ಇಲ್ಲಿರೋ ಈ ಸ್ಥಾನದಲ್ಲಿ ನಾವು 1 ಸೇರಿಸ್ತೀವಿ. 0, 1, 2, 3, 4 ಇತ್ತಂದರೆ ಇಲ್ಲಿ ಯಾವುದೇ ಸಂಖ್ಯೆಯನ್ನು ಬದಲಾಯಿಸೋದಿಲ್ಲ. ಈ ಸಂಖ್ಯೆ ಏನಿರುತ್ತಲ್ಲ ಅದನ್ನೇ ಹಚ್ಕೊಂಡು ಉಳಿದಿದ್ದನ್ನೆಲ್ಲ 0 ಆಗಿ ಮಾಡ್ಕೊಳ್ತೀವಿ. ಓಕೆನಾ? ಸೊ ಈಗ ನೆಕ್ಸ್ಟ್ ನೋಡೋಣ, ಸಮೀಪದ 10 ಲಕ್ಷ. ಸೊ ಸಮೀಪದ 10 ಲಕ್ಷಗಳನ್ನು ಏನಾಗುತ್ತೆ ಅಂತ ನೋಡೋಣ. 10 ಲಕ್ಷ ಸ್ಥಾನದಲ್ಲಿ ಯಾವ ನಂಬರ್ ಇದೆ, 7, ಹೌದಾ? ಇದರ ಪಕ್ಕದಲ್ಲಿ ಯಾವ ನಂಬರ್ ಇದೆ, 2. ಈಗ ಈ ಸ್ಥಾನಕ್ಕೆ 1 ಸೇರಿಸ್ಬೇಕಾ, ಸೇರಿಸಬಾರ್ದು. ಯಾಕಂದರೆ ಇಲ್ಲಿ ಸಣ್ಣ ಸಂಖ್ಯೆ ಇದೆ, 5ಕ್ಕಿಂತ ಸಣ್ಣ ಸಂಖ್ಯೆ ಇದೆಯಲ್ಲ. ಸೊ ಇಲ್ಲಿ ಯಾವುದೇ ಒಂದು ಈ ಸ್ಥಾನದಲ್ಲಿ ನಾವು ಯಾವುದು 1 ಸೇರಿಸೋದಿಲ್ಲ. 6, 7 ಮುಂದಿನವನ್ನೆಲ್ಲ 0 ಆಗಿ ಬರ್ಕೋಬೇಕು. ಆವಾಗ 6,70,000 ಅಂತ ಹೇಳಿ ನಮಗೆ ಬರುತ್ತಾ. ಓಕೆನಾ? ಸೊ ಈಗ ಸಮೀಪದ ಕೋಟಿ ಸ್ಥಾನಕ್ಕೆ ನಾವೀಗ ಅಂದಾಜಿಸೋಣ. ಕೋಟಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ, ಈಗ 6. ಇದರ ಪಕ್ಕದಲ್ಲಿ 7. ಇದಕ್ಕೀಗ 1 ನಾವು ಸೇರಿಸಬೇಕಾಗುತ್ತೆ, ಯಾಕಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಇದೆ. ಸೊ ಇದಕ್ಕೆ 1 ಸೇರಿಸಿದಾಗ ಇಲ್ಲಿ 7, ಉಳಿದಿದ್ದನ್ನೆಲ್ಲ 0 ಆಗಿ ನಾವು ಬದಲಾಯಿಸಬೇಕು. ಓಕೆ, ಆವಾಗ ಈ ಸಂಖ್ಯೆ ಕೋಟಿ ಸ್ಥಾನಕ್ಕೆ ಸಮೀಪಿಸಿದಾಗ 7 ಕೋಟಿ ಅಂತ ಹೇಳಿ ಬರುತ್ತೆ. ಗೊತ್ತಾಯ್ತಾ? ಸೊ ಈಗ ನೆಕ್ಸ್ಟ್ ಒಂದು ಕ್ವೆಶನ್ ಕೇಳಿದ್ದಾರೆ ಇದೇ ರೀತಿ. ಮುಂದಿನ ಸಂಖ್ಯೆಗಳಿಗೆ 5 ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಬರೆಯಿರಿ. ಸಮೀಪದ 5 ನೆರೆಹೊರೆ ಅಂದರೆ 1000ದಿಂದ ಶುರು ಮಾಡೋಣ. 1000, 10,000, ಲಕ್ಷ, ಸಮೀಪದ 10 ಲಕ್ಷ, ಹಾಗೆ ಸಮೀಪದ ಕೋಟಿ. ಸೊ ಇಲ್ಲಿ ಮೊದಲನೇ ನಂಬರ್ ಏನಾಗಿದೆ ಅಂದರೆ 3,87,69,957. ಸೊ ಈಗ ಸಮೀಪದ 1000 ಸ್ಥಾನ ಮಾಡಬೇಕು. ಇಲ್ಲಿ 1000 ಸ್ಥಾನ ಯಾವುದು ಸಮೀಪದ್ದು ಅಂತ ನೋಡಿದಾಗ ಇಲ್ಲಿ 9 ಅಂತ ಇದೆ. 9ರ ಪಕ್ಕದಲ್ಲಿ ಯಾವ ನಂಬರ್ ಇದೆ, 9 ಇದೆ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಈ ಸಂಖ್ಯೆಗೆ ಇಲ್ಲಿ ಈ ಸ್ಥಾನದಲ್ಲಿ +1 ಮಾಡ್ತೀವಿ. +1 ಮಾಡಿದಾಗ ಇಲ್ಲಿ 10 ಆಗುತ್ತೆ. 10 ಅಂತ ಬಂದಿರೋದನ್ನು ಇಲ್ಲಿ ನೆಕ್ಸ್ಟ್ ಇದಕ್ಕೊಂದು ಕ್ಯಾರಿ 1 ಆಗುತ್ತೆ. ಮುಂದಿನ ಸಂಖ್ಯೆಗೆ ಕೈಲ 1 ಮಾಡಿಕೊಂಡಾಗ 7 ಅಂತ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಎಷ್ಟು ಬಂತು, 3,87,70,000 ಅಂತ ಬಂತು. ಸೊ ಇಲ್ಲಿ 10 ಆದಾಗ ನೆಕ್ಸ್ಟು ಇನ್ನೊಂದು ಸ್ಥಾನಕ್ಕೆ ಇಲ್ಲಿ +1 ಮಾಡ್ಕೋಬೋದು. ಯಾಕಂದರೆ 69,000 ಆದಾಗ 69,000 ಆದಮೇಲೆ ಬರೋದು ಯಾವುದು, 70,000. ನೆಕ್ಸ್ಟ್ ನೋಡಿ, ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸುವುದು. 10,000 ಸ್ಥಾನದಲ್ಲಿ 6 ಇದೆ, ಅದರ ಪಕ್ಕದ ಸ್ಥಾನದಲ್ಲಿ 9. ಸೊ ಇದು 10,000 ಸ್ಥಾನಕ್ಕೆ +1 ಮಾಡಿದಾಗ 7 ಬರುತ್ತೆ. ಉಳಿದಿದ್ದನ್ನೆಲ್ಲ 0 ಇಟ್ಕೋಬೇಕು. ನೆಕ್ಸ್ಟ್ ಸಮೀಪದ ಲಕ್ಷದ ಸ್ಥಾನ. ಸೊ ಲಕ್ಷದ ಸ್ಥಾನದಲ್ಲಿ ಯಾವುದೈತಿ ಇಲ್ಲಿ, 7. ಇದರ ಪಕ್ಕದ ನಂಬರ್ 6. ಇದಕ್ಕೆ +1 ಅಂತ ಮಾಡಿದಾಗ 8 ಬರುತ್ತೆ. 8 ಹಚ್ಕೊಂಡಿದ್ದೀನಿ. ಮುಂದಿನವೆಲ್ಲ ಸಂಖ್ಯೆಗಳು 0 ಆಗಿ ಬದಲಾಯಿಸಬೇಕು. ನೆಕ್ಸ್ಟು 10 ಲಕ್ಷ ಸ್ಥಾನ. 10 ಲಕ್ಷ ಸ್ಥಾನದಲ್ಲಿ 8 ಇದೆ, ಅದರ ಪಕ್ಕದ ಸಂಖ್ಯೆ 7. ಅದಕ್ಕೆ 10 ಲಕ್ಷದ ಸ್ಥಾನಕ್ಕೆ +1 ಮಾಡ್ತೀನಿ. ಮಾಡಿದಾಗ 9 ಬರುತ್ತೆ. ಉಳಿದ ಎಲ್ಲ ಸ್ಥಾನಗಳನ್ನು 0 ಆಗಿ ಬದಲಾಯಿಸಬೇಕು. ಸಮೀಪದ ಕೋಟಿ ಸ್ಥಾನದಲ್ಲಿ ನೋಡಿದಾಗ ಕೋಟಿ ಸ್ಥಾನದಲ್ಲಿ ನಂಬರ್ 3 ಇದೆ, ಪಕ್ಕದ ಸಂಖ್ಯೆ 8. ಸೊ ಅದಕ್ಕೆ ಕೋಟಿ ಸ್ಥಾನಕ್ಕೆ +1 ಅಂತ ಮಾಡ್ತೀನಿ. ಯಾಕಂದರೆ 8 5ಕ್ಕಿಂತ ದೊಡ್ಡ ಸಂಖ್ಯೆ. ಅದಿಲ್ಲಿ ಮಾಡಿದಾಗ 4 ಬಂತು. ಉಳಿದಿದ್ದನ್ನೆಲ್ಲ 0 ಆಗಿ ಬದಲಾಯಿಸಬೇಕು. ಸೊ ಮುಂದಿನ ಕ್ವೆಶನ್ 29,05,32,481. ಸೊ ಇದನ್ನು ಸೇಮ್ ಇದೇ ಥರವಾಗಿ ಮಾಡಬೇಕು. ಸಮೀಪದ 1000 ಸ್ಥಾನದಲ್ಲಿ 8, ಅದರ ಪಕ್ಕದ ಸಂಖ್ಯೆ 4. ಸೊ ಇಲ್ಲಿ ಯಾವುದೇ ಬದಲಾವಣೆ ಮಾಡೋದಿಲ್ಲ ಈ ಸ್ಥಾನದಲ್ಲಿ. ಅದಕ್ಕೆ 2 ಹೇಗಿದೆ ಹಾಗೆ ಹಚ್ಕೊಂಡಿದ್ದೀನಿ. ಮುಂದಿನ ಸಂಖ್ಯೆಗಳನ್ನು 0 ಆಗಿ ಬದಲಾಯಿಸಬೇಕು. ನೆಕ್ಸ್ಟು ಸಮೀಪದ 10,000 ಸ್ಥಾನದಲ್ಲಿ 3, ಅದರ ಪಕ್ಕದ ಸಂಖ್ಯೆ 2, 5ಕ್ಕಿಂತ ಕಡಿಮೆ. ಸೊ ಈ ಸ್ಥಾನದಲ್ಲಿ +1 ಮಾಡ್ಕೊಳ್ಳೋಂಗಿಲ್ಲ. ಸೊ 3 ಅಂತಲೂ ಹಚ್ಕೊಂಡಿದ್ದೀನಿ. ಮುಂದಿನ ಸಂಖ್ಯೆಗಳನ್ನು 0ಗೆ ಬದಲಾಯಿಸೋದು.
ಸಮೀಪದ ಲಕ್ಷ, ಲಕ್ಷ ಸ್ಥಾನದಲ್ಲಿ 5 ಇದೆ, ಪಕ್ಕದಲ್ಲಿ 3, ಇದು ಕೂಡ 5ಕ್ಕಿಂತ ಸಣ್ಣ ಸಂಖ್ಯೆ. ಸೊ ಇಲ್ಲಿ ಯಾವುದೇ ಒಂದು ಕೂಡಿಸ್ತಾ ಇಲ್ಲ ನಂಬರ್ 1ಅನ್ನು, 5ಅನ್ನು ಬರ್ಕೊಂಡು ಮುಂದಿನ ಸ್ಥಾನಗಳನ್ನು 0 ಆಗಿ ಬರೆಯೋದು. ನೆಕ್ಸ್ಟು ಸಮೀಪದ 10 ಲಕ್ಷ ಸ್ಥಾನ, 10 ಲಕ್ಷದಲ್ಲಿ 0 ಇದೆ, ಇದರ ಪಕ್ಕದ ಸಂಖ್ಯೆ 5. ಆದ್ದರಿಂದ ಈ 10 ಲಕ್ಷಕ್ಕೆ 1ಅನ್ನು ಕೂಡಿಸಿದಾಗ 0ಗೆ 1 ಕೂಡಿಸಿದ್ರೆ 1 ಬಂತು, ಉಳಿದ ಸ್ಥಾನಗಳಲ್ಲೆಲ್ಲ 0 ಅಂತ ಬರ್ಕೊಂಡ್ವಿ. ನೆಕ್ಸ್ಟು ಸಮೀಪದ ಕೋಟಿ, ಇಲ್ಲಿ ಕೋಟಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ 9, ಹಾಗೆ 9ರ ಪಕ್ಕದಲ್ಲಿ 0. ಸೊ ಹಾಗಾಗಿ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ, 29 ಅಂತ ಬರ್ಕೊಂಡು ಮುಂದಿನವುಗಳನ್ನೆಲ್ಲ 0 ಅಂತ ಬರ್ಕೊಂಡ್ವಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನನ್ನಲ್ಲಿ ಒಂದು ಸಂಖ್ಯೆ ಇದ್ದು ಅದರ ಎಲ್ಲ ಸಮೀಪದ 5 ನೆರೆಹೊರೆಯುವಗಳು 5 ಕೋಟಿ. ಆ ಸಂಖ್ಯೆ ಯಾವುದಾಗಿರಬಹುದು? ಅಂತಹ ಎಷ್ಟು ಸಂಖ್ಯೆಗಳು ಇದೆ? ಇಲ್ಲಿ ಒಂದಿಷ್ಟು ಸಂಖ್ಯೆಗಳಿದ್ದಾವೆ. ಒಂದು ಸಂಖ್ಯೆ ಇದೆ, ಆ ಸಂಖ್ಯೆನ ನಾವು ಎಲ್ಲ ಒಂದೊಂದರೆ 1000, 10,000, ಲಕ್ಷ, 10 ಲಕ್ಷ, ಕೋಟಿಗೆ ಸಮೀಪಿಸಿದಾಗ ನಮಗೆ ಆನ್ಸರ್ 5 ಕೋಟಿನೇ ಬರುತ್ತೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಹೇಳಿ ನೋಡಬೇಕು. ಈಗ ಬಿಡಿ 10, 100 ನಮಗೆ ಇಲ್ಲೇನಾಗಲ್ಲ, ಯಾವುದೇ ಒಂದು ಪ್ರಾಬ್ಲಮ್, ಅದು ಯಾವ ನಂಬರ್ ಆದರೂ 0ನೇ ಆಗಿರಬೇಕಲ್ಲ ನಮಗೆ, ಹೌದಾ? ಅಲ್ಲಿ ಯಾವ ನಂಬರ್ನ ಹಾಕೋಕ್ಕೂ ಆಗೋದಿಲ್ಲ. ಅಲ್ಲಿ ನೋಡೋಣ. ಈಗ 1000 ಸ್ಥಾನಕ್ಕೆ ನಾನು ಅಂದಾಜಿಸಿದಾಗಲೂ 5 ಕೋಟಿ, ಅಂದರೆ ಇಲ್ಲಿ 0 ಆಗಿ ಬದಲಾಗಬೇಕು. 0 ಆಗಿ ಬದಲಾಗಬೇಕಂದ್ರೆ ಇಲ್ಲಿ ಯಾವ ಸಂಖ್ಯೆ ಇರಬೇಕು? ಈಗ ಇಲ್ಲಿ 9 ಹಾಕಿದರೆ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದೇ ನಾನು 100 ಸ್ಥಾನದಲ್ಲಿ 5 ನಂಬರನ್ನು ಹಾಕ್ತೀನಿ, ಆವಾಗ ಇಲ್ಲೇನಾಗುತ್ತೆ, ದೊಡ್ಡ ಸಂಖ್ಯೆ ಅಂತ ಹೇಳಿ +1 ಆಗುತ್ತೆ. ಇದು 0ಗೆ ಬದಲಾವಣೆ. ಹಾಗೆ ಇಲ್ಲಿ ನಾನು ಎಲ್ಲ ಸಂಖ್ಯೆಗಳನ್ನು ಈ ಥರ ಹಾಕ್ತಾ ಬಂದರೆ +1 ಆಗಿ ಇದು ಕೂಡ 0, ಇದು +1 ಆಗಿ 0, ಇದು +1 ಆಗಿ 0 ಆಗುತ್ತೆ, ಹೌದಾ? ಸೊ ಈ ಒಂದು ಮತ್ತೆ ಇಲ್ಲೇನಾಗಬೇಕು, ಆ್ಯಡ್ ಆಗಬೇಕು. ಇಲ್ಲಿ 5 ಕೋಟಿ ಬರಬೇಕಂದ್ರೆ ಇಲ್ಲಿ 4 ಮಾಡಿದ್ರೆ ಇದು +1 ಆದರೆ ಇಲ್ಲಿ 5ಅನ್ನು ಹಾಕ್ಬೋದಾ? ಮುಂದಿನ ಸಂಖ್ಯೆಗಳನ್ನ 0 ಮಾಡ್ಬೋದಾ ನಾನು? ಹೌದಾ? ಇಲ್ಲಿ ಒಂದು ನಂಬರ್ 9 ತೊಗೊಂಡ್ರೆ, ಇಲ್ಲಿ 5 ತೊಗೊಂಡ್ರೆ ಇಷ್ಟು ಬದಲಾವಣೆ ಆಗಿ 5 ಕೋಟಿ ಬರುತ್ತೆ. ಹಾಗೆ ಅದೇ ಥರ ನಾನು ಇಲ್ಲಿ 100ರ ಸ್ಥಾನದಲ್ಲಿ 6ಅನ್ನು ಬರ್ಕೊಂಡ್ರು ಸೇಮ್ ನನಗೆ 5 ಕೋಟಿನೇ ಬರುತ್ತೆ. 7 ಬರ್ಕೊಂಡ್ರು 5 ಕೋಟಿ, 8 ಬರ್ಕೊಂಡ್ರು 5 ಕೋಟಿ, 9 ಬರ್ಕೊಂಡ್ರು 5 ಕೋಟಿ ಬರುತ್ತೆ. ಹಾಗೆ ಇಲ್ಲಿ ನಾನು ಈ ಒಂದು ಸ್ಥಾನದಲ್ಲಿ 1ಅನ್ನು ಪರಿವರ್ತನೆ ಮಾಡಿದ್ರು ನಂಗೆ 5 ಕೋಟಿ ಅಂತಲೇ ಬರುತ್ತೆ. 1000 ಸ್ಥಾನಕ್ಕೆ ಅಂದಾಜಿಸಿದಾಗ 2 ಬರೆದ್ರೂ ಅಷ್ಟೇ ಬರುತ್ತೆ. ಇಲ್ಲಿ 99 ಬರೆದ್ರೂ 5 ಕೋಟಿನೇ ಬರುತ್ತೆ. ಸೊ ಹಾಗಿದ್ರೆ ನಮ್ಮ ಮೊದಲನೇ ಸಂಖ್ಯೆ ಯಾವುದಾಗಿತ್ತಿಲ್ಲಿ? ಇಲ್ಲಿಂದ ಶುರುವಾಗುತ್ತಾ, 500ರಿಂದ ಶುರುವಾಗಿ 99, ಇಲ್ಲಿಂದ 4,99,99,999ವರೆಗೂ ನಾವು ಅಂದಾಜಿಸಿದಾಗ ನಮಗೆ 5 ಕೋಟಿನೇ ಬರುತ್ತೆ. ಹಾಗಾದರೆ 5 ಕೋಟಿಗಿಂತ ಜಾಸ್ತಿ ಮಾಡಿದಾಗ, ಅಂದರೆ ಈಗ ಎಕ್ಸಾಂಪಲ್ 5 ಕೋಟಿ ಅಂತ ಬರ್ಕೊಂಡು ಇಲ್ಲಿ 5 ಕೋಟಿ 100 ಅಂತ ಹಾಕ್ತೀನಿ. 5 ಕೋಟಿ 100 ಹಾಕಿದ್ರೆ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಅದನ್ನು ಅಂದಾಜಿಸಿದಾಗ ನಮಗೆ ಉಳಿದಿದ್ವೆಲ್ಲ ಸಂಖ್ಯೆಗಳು 0 ಆಗುತ್ತೆ. ಇಲ್ಲಿ 2 ಹಾಕಿದ್ರೂ ಇದೇ ಆನ್ಸರ್, 3 ಹಾಕಿದ್ರೂ ಇದೇ ಆನ್ಸರ್, 4 ಹಾಕಿದ್ರೂ ಇದೇ ಆನ್ಸರ್, ಹೌದಲ್ವಾ? ಸೊ ಹಾಗಿದ್ರೆ ಇಲ್ಲಿ 5 ಹಾಕಿದ್ವಿ ಅಂದರೆ ಮತ್ತೆ ಚೇಂಜ್ ಆಗುತ್ತೆ, ಇದಕ್ಕೆ +1 ಆಗ್ತದೆ. ಆದರೆ ನಮಗೆ ಬೇಕಾಗಿರೋದು 5 ಕೋಟಿವರೆಗೂ ಅಂದಾಜು ಮಾಡೋದು. ಸೊ ಇಲ್ಲಿ ನಾವೇನು ಹಾಕ್ಬೋದು, ಲಾಸ್ಟ್ ಯಾವ ನಂಬರ್ ಹಾಕ್ಬೋದು ಅಂದರೆ 400, ಇಲ್ಲಿ 9. ಸೊ 5 ಕೋಟಿ 400, 499ವರೆಗೂ ನಾವೇನು ಮಾಡ್ಬೋದು, ಈ ಸಂಖ್ಯೆನ ಕನ್ಸಿಡರ್ ಮಾಡ್ಬೋದು. ಯಾವುದಕ್ಕೆ ಅಂದರೆ 5 ಕೋಟಿ ಅಂದಾಜಿಸಲು. ಸೊ ಟೋಟಲ್ ಎಷ್ಟು ಸಂಖ್ಯೆ ಆದವು ಅಂದರೆ ಎಲ್ಲಿಂದ ಎಲ್ಲಿವರೆಗೂ? 4,99,99,500 ಇಲ್ಲಿಂದ 5 ಕೋಟಿ 499ವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಸಂಖ್ಯೆಗಳನ್ನು ನಾವು ಅಂದಾಜಿಸಿದ್ರೆ ನಮಗೆ ಆನ್ಸರ್ 5 ಕೋಟಿನೇ ಬರೋದು. ಓಕೆನಾ? ಸೊ ಹಾಗಾದರೆ ಒಟ್ಟು ಎಷ್ಟು ಸಂಖ್ಯೆಗಳಾದವು ಅಂದರೆ ಒಟ್ಟು 1000 ಸಂಖ್ಯೆಗಳು ಇದ್ದಾವೆ ಅಂತ ಹೇಳಿ ಈ ರೀತಿ ಬರಿಬೇಕು ಆನ್ಸರ್. ಈ ಸಂಖ್ಯೆಯಿಂದ ಇಲ್ಲಿವರೆಗಿನ ಎಲ್ಲ ಸಂಖ್ಯೆಗಳು ತನ್ನ ಎಲ್ಲ 5 ಸಮೀಪದ ನೆರೆಹೊರೆಯ ಸಂಖ್ಯೆ
5 ಕೋಟಿ ಆಗಿದೆ. ಸೊ ಒಟ್ಟು 1000 ಸಂಖ್ಯೆಗಳು ಇದೆ ಅಂತ ಹೇಳಿ ನಿಮ್ಮ ಆನ್ಸರ್ ಬರಿಬೇಕು. ಸೊ ನೆಕ್ಸ್ಟ್ ಕ್ವೆಶನನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ, ಬಿಕಾಸ್ ವಿಡಿಯೋ ತುಂಬ ಲೆಂತಿ ಆಯಿತು. ಸೊ ಈ ಒಂದು ಆನ್ಸರ್ಸ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಎಲ್ಲ ಆನ್ಸರ್ಸ್ನ ಹೇಳ್ತೀನಿ, ಸಾಲ್ವ್ ಮಾಡ್ತೀನಿ. ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.